ಏನು ಚಿತ್ರದುರ್ಗದ ಕೋಟೆ ಇತಿಹಾಸಕ್ಕೆ ಪ್ರಸಿದ್ಧಿಯಾಗಿದೆ ಇವತ್ತು. ಆದರೆ ಕೋಟೆಯ ಎಲ್ಲ ಗೋಡೆಗಳನ್ನು ಇವತ್ತು ಗಿಡ ಗಂಟೆಗಳಿಂದ ಕೂಡಿದೆ. ಯಾಕೆ ಅಂತ ಹೇಳಿದರೆ ಬರೋಂಥ ಪ್ರವಾಸಿಗರಿಗೆ ಕೋಟೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಮಳೆಗಾಲ ಬಂದು ಈಗ ಚಳಿಗಾಲ ಮುಗಿದು ಬಿಸಿಲುಗಾಲ ಪ್ರಾರಂಭ ಆಗ್ತಾಯಿದೆ. ಆದರೆ ಯಥೇಚ್ಛವಾಗಿ ಗಿಡಗಂಟೆಗಳು ಬೆಳೆದಿರೋದ್ರಿಂದ ಬಹಳ ಸ್ವಚ್ಛತೆ ಇಲ್ಲ. ಅದಲ್ದಲೇ ಎಲ್ಲ ಸರಿ ಮಾಡಿದರೆ ಭಾಳ ಚೆನ್ನಾಗಾಗತ್ತೆ. ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆನವರು ಈ ಗಿಡಗಳನ್ನು ಕಟ್ ಮಾಡಿಬಿಟ್ಟು ಸ್ವಚ್ಛತೆಯನ್ನು ಮಾಡಿದರೆ ಭಾಳ ಚೆನ್ನಾಗಿ ನಾವು ಕೋಟೆಯನ್ನು ಸಂರಕ್ಷಿಸ್ಬೋದು ಅಂತೇಳಿ ಆಶಿಸ್ತಾ ಇದ್ದೀನಿ. ಚಿತ್ರದುರ್ಗದ ಐತಿಹಾಸಿಕ ಕೋಟೆ ನಾಡು ಅಂತೇಳಿ ಇತಿಹಾಸದಲ್ಲಿ ಫೇಮಸ್ ಆಗಿದೆ. ಆದರೆ ಚಿತ್ರದುರ್ಗದ ಕೋಟೆಗಳು ಇವತ್ತೇನಾಗ್ತಾ ಇದೆ ಅಂತಂದರೆ ಗಿಡ ಗೆಂಟೆಗಳು ಬೆಳೆದು ಕುಸಿಲಿಕ್ಕೆ ಹೋಗ್ತಾ ಇದೆ. ಅಂದರೆ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಆದರೆ ಇರತಕ್ಕಂಥ ಇತಿಹಾಸ ಉಳಿಸ್ಬೇಕು. ನಾವೊಂದು 2 ಸರಿ ಪ್ರವಾಸೋದ್ಯಮ ಇಲಾಖೆಗೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ, ಸೆಂಟ್ರಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಕೇಳಿದ್ವಿ. ಏನು ಗಿಡ ಬೆಳೆದ್ಬಿಟ್ಟು ಕೋಟೆ ಅನ್ನೋದು ಕಾಣಿಸ್ತಾ ಇಲ್ಲ, ಇದೆಲ್ಲ ಮುಂದೊಂದಿನ ಕೋಟೆ ಅಂತಕ್ಕಂಥದ್ದು ಇರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಅವರಿಲ್ಲ, ಅದು ಸೆಂಟ್ರಲಲ್ಲಿ ಬರುತ್ತೆ ಅಂತಾರೆ. ಸೆಂಟ್ರಲಲ್ಲಿ ಕೇಳಿದ್ರೆ ಸ್ಟೇಟ್ನವ್ರು ಏನೂ ನಮಗೆ ಹೇಳಿಲ್ಲ, ಅದಕ್ಕೆ ಸ್ಟೇಟ್ನವ್ರಿಗೆ ಬರ್ತಾರೆ ಅಂತ. ಆದರೆ ಈ ಕೋಟೆ ಬಗ್ಗೆ ಅತಿ ಹೆಚ್ಚು ಸರ್ಕಾರಗಳು ಈಗ ಇತಿಹಾಸ ಪುರಾತನ ಇದಿರ್ತಕ್ಕಂಥದ್ದು, ಈಗ ನಾವು ಆ ಥರ ಕೋಟೆಯನ್ನು ನಿರ್ಮಿಸ್ಲಿಕ್ಕಾಗಲ್ಲ. ಆದ್ದರಿಂದ ಸರ್ಕಾರ ಅತಿ ಹೆಚ್ಚು ಬೇಗನೆ ಗಮನ ಹರಿಸಿ ಈ ಕಡೆ ಕೋಟೆಯನ್ನು ಸಂರಕ್ಷಣೆ ಮಾಡಬೇಕು. ಅತಿ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ದಾರೆ. ಆದರೆ ಬೇರೆ ಚಿತ್ರದುರ್ಗದಲ್ಲಿ ಒಳ್ಳೆ ಫಂಡ್ಸ್ ಇದೆ. ಕೋಟೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಸರ್ಗ ಸಂಪನ್ಮೂಲನೇ ಇದೆ. ಆ ಸಂಪನ್ಮೂಲವನ್ನು ಯೂಸ್ ಮಾಡಿಕೊಂಡು ಮೈಸೂರಿಂದ ಬರ್ತಕ್ಕಂಥ ಫಂಡ್ನಿಂದ ಅಟ್ಲೀಸ್ಟ್ ಕೋಟೆ ಹತ್ರ ಒಂದಿಷ್ಟು ಪಾರ್ಕಿಂಗು, ಸ್ಕೂಲು ಮಕ್ಕಳು ಬಂದಿದ್ದರು ಮೊನ್ನೆ ನೋಡಿದಾಗ, ಸ್ಕೂಲ್ ಮಕ್ಕಳು ಬಂದ ಪಾರ್ಕಿಂಗ್ ಎಲ್ಲಿ ಮಾಡಿದ್ದಾರೆ, ಜೋಗಿಮಟ್ಟಿ ರೋಡಲ್ಲಿ ಮಾಡಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಅಸ್ತವ್ಯವಸ್ಥೆ ಎಲ್ಲ ಆಗ್ತಾಯಿದೆ. ಅದರಿಂದ ಕೋಟೆನ ರಕ್ಷಣೆ ಮಾಡಬೇಕು ಅಂದರೆ ಫಸ್ಟು ಆ ಗಿಡ ಗಂಟೆಗಳು, ಅಲ್ಲಿ ಅದಿರ್ತಕ್ಕಂಥ ಅಲ್ಲೇನು ಗಲೀಜಿದೆ ಅದೆಲ್ಲದನ್ನು ಸಮೇತ ಇದನ್ನು ಮಾಡಿ ಸ್ವಚ್ಛತೆ ಕಾಪಾಡಿ. ಇವತ್ತು ಗಿಡ ಬೆಳೆದಿದೆ, ಗಿಡ ಬೆಳೆದಿರ್ತಕ್ಕಂಥದ್ದು ಇವಾಗೇನು ನೀವು ಕಟ್ ಮಾಡಿಬಿಡ್ತೀರ, ಆದರೆ ಕುಸ್ತೋದ್ರೆ ಆ ಕೋಟೆ ಲಕ್ಷಣವೇ ಹೋಗುತ್ತೆ. ಆದ್ದರಿಂದ ಅದನ್ನೆಷ್ಟು ಸೂಕ್ಷ್ಮವಾಗಿ ತೆಗಿಬೇಕು ಅಷ್ಟು ಸೂಕ್ಷ್ಮವಾಗಿ ತೆಗೆದು ಕೋಟೆಯನ್ನು ಸಂರಕ್ಷಿಸ್ಬೇಕಂತ ಕೇಳ್ಕೊಳ್ತೀವಿ ಸರ್ಕಾರಕ್ಕೆ.